ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇದೊಂದು 2 ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನು. ಫ್ರೆಂಡ್ಸ್, ಇದಕ್ಕೆ ನಾನು ಕುಚ್ಚನ್ನು ಹಾಕ್ತಾಯಿಲ್ಲ. ಕುಚ್ಚು ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಟೈಮ್ ಲಾಕ್ ಮಾಡಿಕೊಂಡೆ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಈ ರೀತಿ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. ನಾನು ಕೂಡ ಸೀದಾ ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ. ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಆದಷ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬೀಡ್ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಅದು ನೀಟಾಗಿ ಇಟ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು. ಇದೇ ರೀತಿ ಕೊನೆ ತನಕ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಹಾಕ್ಕೊಳ್ಳಿ. ಬೇಸ್ ಲೈನಲ್ಲಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಕೊನೆಯಲ್ಲಿ ಲಾಕ್ ಆದಮೇಲೆ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಬೇಸ್ ಲೈನು ಈ ರೀತಿ ಬರುತ್ತೆ. ಸೆಕೆಂಡ್ ಲೇಯರ್ಗೆ ನಾನು ಸೇಮ್ ಕಲರ್ ಥ್ರೆಡನ್ನೇ ತಗೊಂಡಿದ್ದೀನಿ. ಈ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ 2 ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1, 2, 3, 4 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ಗಳು ಸಾಕಾದರೆ ಹಾಕ್ಕೊಳ್ಳಿ, ಬಟ್ ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕಿ ಒಂದು ಬೀಡ್ ಆದಮೇಲೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ, ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಆದಮೇಲೆ ಇರುವಂಥ ಸಿಂಗಲ್ ಕ್ರೋಶದ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಿದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತೆ ನಾನು ಚೈನ್ಗಳನ್ನ ಹಾಕ್ತಿದ್ದೀನಿ. 1, 2, 3, 4. ನೆಕ್ಸ್ಟ್ ಸೆಕೆಂಡ್ ಬೀಡ್ ಆದಮೇಲೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇದೆ ನೋಡಿ. ಬೀಡ್ ಆದಮೇಲೆ ಇರುವಂತಹ ಸಿಂಗಲ್ ಕ್ರೋಶದ ಒಳಗಡೆ, ಅಂದರೆ ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1, 2, 3, 4, 5, 6 ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 7 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 7 ಚೈನ್ನ ಹಾಕಿ ಇವಾಗ 2 ಬೀಡ್ಸ್ ಆದಮೇಲೆ ನಾವು ಲಾಕ್ ಮಾಡಬೇಕು. 2 ಮಣಿಗಳಾದಮೇಲೆ ಮಧ್ಯದಲ್ಲಿ ಲಾಕ್ ಇದೆ ನೋಡಿ, 2ನೇ ಮಣಿ ಆದಮೇಲೆ ಲಾಕ್ ಇರುತ್ತಲ್ವ, ಅದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು 4 ಚೈನನ್ನು ಹಾಕ್ತಾ ಇದ್ದೀನಿ. 1, 2, 3, 4. ಇಲ್ಲಿ ನಾವು ಒಂದು ಬೀಡ್ಸ್ ಆದಮೇಲೆ, ಒಂದು ಮಣಿ ಆದಮೇಲೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಬೇಕು. ಸ್ಟಾರ್ಟಿಂಗು 2 ಟೈಮ್ಸ್ 4 ಚೈನ್ನ ಹಾಕಬೇಕು. ಅದಾದಮೇಲೆ 7 ಚೈನ್ನ ಹಾಕಿ 2 ಬೀಡ್ಸ್ ಆದಮೇಲೆ ಲಾಕ್ ಮಾಡಿ, ಮತ್ತೆ 4 ಚೈನ್ನ ಹಾಕಿ 1 ಬೀಡ್ಸ್ ಆದಮೇಲೆ ಲಾಕ್ ಮಾಡಬೇಕು. ನಂತರ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾನಿವಾಗ ಕಂಬಗಳನ್ನ ಮಾಡ್ತಾ ಹೋಗ್ತೀನಿ. ಸೂಜಿ ಮೇಲೆ ನಾನು 2 ಸಲ ಥ್ರೆಡನ್ನು ಸುತ್ಕೊಳ್ತೀನಿ. ಈ 4 ಚೈನ್ ಏನು ಲಾಕ್ ಮಾಡ್ತಾ ಇಲ್ಲ, ಹಾಗೆಯೇ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ 7 ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಸೂಜಿ ಮೇಲೆ 4 ದಾರ ಇರುತ್ತೆ, ಅಂದರೆ 4 ಲೂಪ್ ಇರುತ್ತೆ.
2 ಲೂಪಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು. 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು, ಮತ್ತೆ 2 ಲೂಪಿಂದ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು, ಮತ್ತೆ 2 ಲೂಪಿಂದ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ಬೇಕು. ಆವಾಗ ಇಲ್ಲೊಂದು ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನು ತಂದು 2 ಲೂಪಿಂದ ಒಂದು, ಮತ್ತೆ 2 ಲೂಪಿಂದ ಒಂದು, ಮತ್ತೆ 2 ಲೂಪಿಂದ ಒಂದು, ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಡಬಲ್ ಕ್ರೋಶನೂ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಲೆಂತಿಯಾಗಿ ತ್ರಿಬಲ್ ಕ್ರೋಶ ಕಂಬದಷ್ಟು ಉದ್ದ ಬರೋ ಹಾಗೆ ಮಾಡಬೇಕಾಗುತ್ತೆ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ನಾನು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ಎಷ್ಟು ಕಂಬ ಮಾಡಬೇಕು ಅಂತ ಹೇಳ್ತೀನಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಒಟ್ಟು 15 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಈ 4 ಚೈನ್ ಆದಮೇಲೆ ಲಾಕ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡಬೇಕು. ಅಂದರೆ ಆರ್ಚ್ ಆದಮೇಲೆ ಅದ್ರ ಪಕ್ಕ 4 ಚೈನ್ ಇರುತ್ತೆ, ಆ 4 ಚೈನ್ ಲಾಕ್ ಮಾಡಬೇಕು. ಪಕ್ಕದಲ್ಲಿ 4 ಚೈನ್ ಇದೆ, ಸೊ ಅದರಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ನಾನಿವಾಗ ಹಾಕ್ಕೊಂಡಿದ್ದು ಹಿಂದೆಯಿಂದ ಕಂಬಗಳನ್ನ ಮಾಡ್ತಾ ಬಂದಿರೋದು. ರೈಟ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ನೀವು ಸೀದಾ ಸೈಡಿಂದನೇ ನಾವು ಕಂಬಗಳನ್ನ ಮಾಡ್ತೀನಿ ಅನ್ನೋದಾದರೆ 3 ಸ್ಟೆಪ್ಪಲ್ಲಿ ಹಾಕಬೇಕಾಗುತ್ತೆ ಈ ಡಿಸೈನ್ನ. ಈ ರೀತಿ ಕಾಣಿಸುತ್ತೆ. ಅಂದರೆ ನಾನು ಬ್ಯಾಕ್ ಸೈಡಿಂದ ಕಂಬ ಮಾಡ್ಕೊಂಡು ಬಂದಿರೋದು. ಇವಾಗ ನಾನು ಫಸ್ಟ್ ಕಂಬದ ಲೂಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದರಲ್ಲಿ ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ, ಸೆಕೆಂಡ್ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಒಂದೊಂದು ಕಂಬದ ಮೇಲೆ ಒಂದೊಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ನಾನಿಲ್ಲಿ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾವು 7 ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಎಲ್ಲ ಕಂಬದ ಮೇಲೆ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು. ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ನಾನಿಲ್ಲಿ ಹಾಕ್ಕೊಳ್ತೀನಿ. ಅಂದರೆ 7 ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. 7 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಬೋದು, ಅಥವಾ ಹಾಗೇ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ಸಿಂಗಲ್ ಕ್ರೋಶ ಮಾಡಿದಾಗ ಅದು ಬೀಡ್ ಲಾಕ್ ಥರ ಆಗುತ್ತೆ. ಸೊ ಈ ಸೈಡ್ ಬೀಡನ್ನ ಹಾಕ್ಕೊಂಡ್ಮೇಲೆ ನಮಗೆ 8 ಸಲ ಸಿಂಗಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಬೀಡನ್ನ ಹಾಕ್ಕೊಳ್ಳೋಕ್ಕಿಂತ ಮುಂಚೆ 7 ಸಿಂಗಲ್ ಕ್ರೋಶ ಬಂದಿರುತ್ತೆ. ಬೀಡನ್ನ ಹಾಕ್ಕೊಂಡ್ಮೇಲೆ 8 ಸಿಂಗಲ್ ಕ್ರೋಶ ಬರಬೇಕು. ಒಂದು ಸಿಂಗಲ್ ಕ್ರೋಶ ಎಲ್ಲಿ ಎಕ್ಸ್ಟ್ರಾ ಬಂತು ಅಂತ ಹೇಳ್ತೀನಿ. ಎಲ್ಲ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು. ಏಳು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾವು ಇಲ್ಲಿ ಲಾಕ್ ಇರುತ್ತೆ ಅಲ್ವಾ, ಈ ಲಾಕ್ ಕೆಳಗಡೆನೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಈ ರೀತಿ ಟೈಟಾಗಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಆರ್ಚ್ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಸಿಂಪಲಾಗಿ ಕಾಣಿಸುತ್ತೆ. ಆ ಬೇಸ್ ಲೈನಲ್ಲಿ ಬೀಡ್ಸನ್ನು ಹಾಕಿ ನಾವು ಸಿಂಗಲ್ ಕ್ರೋಶ ಮಾಡಿರೋದ್ರಿಂದ ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಒಂದ್ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಬಂತು, ಅಂದರೆ ಲಾಕ್ ಕೆಳಗಡೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡ್ವಲ್ಲ, ಹಾಗಾಗಿ ನಂತರ ಇಲ್ಲಿ ಮತ್ತೆ ನಾನು 4 ಚೈನನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ 3 ಚೈನ್ ಸಾಕಾದರೆ 3 ಚೈನ್ನ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತಿದ್ದೀನಿ, ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ. ಈ ರೀತಿ ಆರ್ಚ್ ಕಾಣಿಸುತ್ತೆ. ಮತ್ತೆ ನಾನು 4 ಚೈನನ್ನು ಹಾಕ್ತಾ ಇದ್ದೀನಿ. ಆರ್ಚ್ ಆದಮೇಲೆ ನಾವು 3 ಸಲ 4 ಚೈನ್ನ ಹಾಕಿ ಲಾಕ್ ಮಾಡಬೇಕು. ನೀವು 3 ಚೈನ್ ಹಾಕ್ಕೊಂಡಿದ್ರೆ 3 ಸಲ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ಗಳು ಕೂಡ ಅಷ್ಟೇ, ನೀವು ಯಾವ ಸೈಜ್ ಬೀಡನ್ನ ತೊಗೊಂಡಿರ್ತೀರೋ ಬೇಸ್ ಲೈನಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಾನು 4 ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಬೀಡ್ ಆದಮೇಲೆ 4 ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಿಲ್ಲ. ಕುಚ್ಚಬೇಕು ಅಂದರೆ
3 ಟೈಮ್ಸ್ 4 ಚೈನ್ನ ಹಾಕಬೇಕು ಅಂತ ಹೇಳಿದ್ದೀನಲ್ವ, 4 ಟೈಮ್ ಹಾಕ್ಕೊಳ್ಳಿ. ಮತ್ತೆ ನಾನು 4 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಆರ್ಚ್ ಆದಮೇಲೆ ಇಲ್ಲಿ 3 ಟೈಮ್ಸು 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಬೇಕು ಅಂದರೆ ಇನ್ನೊಂದು ಟೈಮ್ ಮಾಡ್ಕೋಬೇಕಾಗುತ್ತೆ. ಸೊ ಕುಚ್ಚೇನು ಹಾಕ್ತಾ ಇಲ್ಲಲ್ವ, ಹಾಗಾಗಿ ನಾನಿಲ್ಲಿ 3 ಟೈಮ್ಸ್ ಹಾಕಿ ಲಾಕ್ ಮಾಡಿಕೊಂಡು 4 ಚೈನ್ನ ಇವಾಗ 7 ಚೈನ್ನ ಹಾಕ್ತಾ ಇದ್ದೀನಿ. ಈ 7 ಚೈನ್ ಬಂದು ಆರ್ಚ್ ಬರುತ್ತೆ, ಹಾಗಾಗಿ 2 ಬೀಡ್ಸ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. 2 ಬೀಡ್ಸ್ ಆದಮೇಲೆ ನಾವು ಲಾಕ್ ಮಾಡಬೇಕು. ನಂತರ 4 ಚೈನ್ನ ಹಾಕ್ತಾ ಇದ್ದೀನಿ. 1 2 3 4 4 ಚೈನ್ನ ಹಾಕಿ ಫಸ್ಟ್ ಪಕ್ಕನೆ ಬೀಡ್ ಇರುತ್ತಲ್ವ, ಬೀಡ್ಸ್ ಆದಮೇಲೆ ಲಾಕ್ ಇರುತ್ತಲ್ವ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ನೀವು ಸೀದಾ ಸೈಡಿಂದನೇ ನಾವು ಕಂಬಗಳನ್ನ ಮಾಡ್ಕೊಳ್ತೀವಿ ಅನ್ನೋದಾದರೆ 3 ಸ್ಟೆಪ್ಪಲ್ಲಿ ಹಾಕಬೇಕಾಗುತ್ತೆ. ನಾನು 2 ಸ್ಟೆಪ್ಪಲ್ಲಿ ಹಾಕಿದ್ದೀನಿ. 3 ಸ್ಟೆಪ್ಪಲ್ಲಾದರೆ ನೀವು ಕಲರ್ಸ್ ಚೇಂಜ್ ಮಾಡು ಕೂಡ ಹಾಕ್ಕೊಳ್ಬೋದು. ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಸೊ ಆರ್ಚ್ ಆದಮೇಲೆ ನಾನು 3 ಟೈಮ್ಸು 4 ಚೈನ್ನ ಹಾಕಿದ್ದೀನಿ. ನಂತರ ಆರ್ಚ್ ಮಾಡೋದಕ್ಕೆ 7 ಚೈನ್ನ ಹಾಕಿದ್ದೀನಿ. 7 ಚೈನ್ನ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ 4 ಚೈನ್ನ ಹಾಕಿ ಲಾಕ್ ಮಾಡಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಕಂಬಗಳನ್ನ ಮಾಡ್ತಾ ಹೋಗ್ತಿದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು 2 ಸಲ. ಈ 7 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೂಜಿ ಮೇಲೆ 4 ಲೂಪ್ ಇರುತ್ತೆ, 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1 ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ಬೇಕು. ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ನಾನು ಸ್ಟಾರ್ಟಿಂಗ್ ಆರ್ಚ್ ಇರಿತೀನಿ, ಇಲ್ಲೂ ಕೂಡ 15 ಬಾರಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. 15 ಸಲ ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ನಾನಿಲ್ಲಿ 4 ಚೈನ್ ಆದಮೇಲೆ ಲಾಕ್ ಇರುತ್ತೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆನ ಮಾಡ್ತಿದ್ದೀನಿ. ಪಕ್ಕದಲ್ಲಿ 4 ಚೈನ್ ಇರುತ್ತೆ, ಸೊ ಅಲ್ಲೊಂದು ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಿದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇಲ್ಲಿ ಮೊದಲಿಗೆ ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆನ ಮಾಡಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಂಬಗಳು ನೀಟಾಗಿ ಕಾಣಿಸುತ್ತೆ. ನಾವು ಬ್ಯಾಕ್ ಸೈಡಿಂದ ತ್ರಿಬಲ್ ಕ್ರೋಶೆ ಕಂಬ ಮಾಡಿರೋದ್ರಿಂದ ರೈಟ್ ಸೈಡಿಂದ ನೀಟಾಗಿ ಕಾಣಿಸುತ್ತೆ. ಕಂಬದ ಮೇಲೆ ಹೋಲ್ ಇರುತ್ತೆ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಈ ಸೈಡಿಂದ ನಾವು 7 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕಬೇಕು. ನಮಗೆ ಬೀಡನ್ನ ಹಾಕಿದ್ಮೇಲೆ ನಾವು ಒಟ್ಟು 8 ಸಿಂಗಲ್ ಕ್ರೋಶೆ ಬರುತ್ತೆ. ಬೀಡನ್ನ ಹಾಕಿದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. 7 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ಹಾಕ್ಕೊಂಡು ನೆಕ್ಸ್ಟು ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಬೀಡ್ಸ್ ಯಾವುದು ಬೇಡ ಅಂದರೆ ಬರೀ ಸಿಂಗಲ್ ಕ್ರೋಶನೇ ಹಾಕ್ಕೊಳ್ಬೋದು. ಮತ್ತು ಇದಕ್ಕಿನ್ನ ಒಂದು ಸ್ಟೆಪ್ಪು ಕೂಡ ನೀವು ಕಲರ್ಸ್ ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಯಾರಿಗಾದರೂ ಈ ಡಿಸೈನ್ಗೆ ಇನ್ನೊಂದು ಕಲರಲ್ಲಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೇ ಡಿಸೈನ್ಗೆ ಕಂಟಿನ್ಯೂ ಮಾಡ್ಕೊಳ್ತೀನಿ ನಾನು. ಇದು ಬೇರೆ ಕಲರ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಈ ಸೈಡು 8 ಸಿಂಗಲ್ ಕ್ರೋಶೆ ಬರುತ್ತೆ. ಈ ಲಾಕ್ ಹತ್ರ ಒಂದ್ಸಲ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ, ಅಥವಾ ಈ ಲಾಕ್ ಮೇಲಾದರೂ ನೀವು ಲಾಕ್ ಮಾಡ್ಬೋದು. ನಾನು ಸ್ಟಾರ್ಟಿಂಗು ಆ ಬೀಡ್ಸ್ ಪಕ್ಕ ಹೋಲ್ ಇರುತ್ತೆ, ಗ್ಯಾಪ್ ಇರುತ್ತಲ್ವ, ಅಲ್ಲೇ ಮಾಡಿಕೊಂಡೆ. ಇಲ್ಲೂ ಕೂಡ ಅದೇ ರೀತಿ ಮಾಡ್ಕೊಳ್ತಿದ್ದೀನಿ.
ಫ್ರೆಂಡ್ಸ್ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಇದರಲ್ಲೇ ತುಂಬ ಚೇಂಜಸ್ ಮಾಡಿ ನೀವು ಹಾಕ್ಕೊಳ್ಬೋದು. ಲಾಕ್ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಆರ್ಚಲ್ಲಿ 4 ಚೈನ್ನೇ ಹಾಕ್ಕೊಂಡೆ. ಸೊ 3 ಚೈನ್ ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ, ಅಂದರೆ ಆ ಥ್ರೆಡ್ಡು ಬೀಡ್ ಕೆಳಗಡೆ ಹೋದರೆ ಸಾಕು ಅಷ್ಟೇ. ಇಲ್ಲೇನು ಈ 3 ಚೈನ್ ಗ್ಯಾಪಲ್ಲಿ ಯಾವುದೇ ಆರ್ಚ್ ಆಗಲಿ ಸಿಂಗಲ್ ಕ್ರೋಶೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಸ್ಟಾರ್ಟಿಂಗ್ ಆರ್ಚಲ್ಲಿ 4 ಚೈನ್ನ ಹಾಕಿದ್ದೆ, ಅದರಲ್ಲಿ ಸ್ವಲ್ಪ ಗ್ಯಾಪ್ ಥರ ಕಾಣಿಸ್ತಿತ್ತು, ಹಾಗಾಗಿ 3 ಚೈನ್ನೇ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು 4 ಚೈನ್ನ ಹಾಕಬೇಕು. ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ಆರ್ಚ್ ಆದಮೇಲೆ 4 ಚೈನ್ನ ಹಾಕಿದ್ದೀನಿ. ಇಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ನ ಹಾಕಿ ಬೀಡ್ಸ್ ಆದಮೇಲೆ, ಅಂದರೆ 1 ಬೀಡ್ಸ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ನ ಹಾಕಿ 1 ಬೀಡ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಿಮಗೆ ಇದು ಕನ್ಫ್ಯೂಸ್ ಆದರೆ 3 ಚೈನ್ನ ಹಾಕಿ ಲಾಕ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ, ಈ ಚೈನ್ಗಳು ಕೂಡ ನೀವು ಯಾವ ಸೈಜ್ ಬೀಡನ್ನ ತಗೊಂಡಿರ್ತೀರೋ ಆ ಬೀಡ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಬೀಡ್ಸ್ಗೆ ಬಿಗ್ ಸೈಜ್ ಬೀಡ್ ಇದ್ದರೆ ಚೈನ್ಗಳು ಕೂಡ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಆರ್ಚ್ ಆದಮೇಲೆ 3 ಟೈಮ್ಸ್ ನಾವು 4 ಚೈನ್ನ ಹಾಕಿ ಲಾಕ್ ಮಾಡಬೇಕು. ನಾನಿಲ್ಲಿ 3 ಚೈನ್ನ ಹಾಕಿದ್ದೀನಿ. ಕನ್ಫ್ಯೂಸ್ ಆದರೆ 4 ಚೈನ್ನೇ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. 3 ಟೈಮ್ಸು 4 ಚೈನ್ ಹಾಕಿ ಲಾಕ್ ಆದಮೇಲೆ 7 ಚೈನ್ನ ಹಾಕಬೇಕು. ಈ 7 ಚೈನ್ ಬಂದು ಆರ್ಚ್ಗೆ ಹೋಗುತ್ತೆ. 2 ಬೀಡ್ಸ್ ಆದಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. 7 ಚೈನ್ನ 2 ಬೀಡ್ಸ್ ಆದಮೇಲೆ ಲಾಕ್ ಮಾಡಬೇಕು. ನಂತರ ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. 4 ಚೈನ್ನ ಹಾಕಿ 1 ಬೀಡ್ಸ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಕಂಬ ಮಾಡ್ತಾ ಬರಬೇಕು. ಈ ರೀತಿ ಆರ್ಚ್ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆಯೇ ತುಂಬ ಸಿಂಪಲ್ಲಾಗೂ ಕೂಡ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಇದಕ್ಕೆ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಅಂಟಿಸ್ಕೊಳ್ಬೋದು. ವಿತೌಟ್ ಕುಚ್ಚು ಡಿಸೈನ್ ಇದು. ಸೊ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ತಿದ್ದೀನಿ. ಇದಕ್ಕೇ ಬೇಕಿದ್ದರೆ ನೀವು ಆರ್ಚ್ ಮೇಲೆ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಅಂಟಿಸ್ಕೊಳ್ಬೋದು. ಮತ್ತು ಮಧ್ಯದಲ್ಲಿ ನೀವು ಕುಂದನ್ಗಳನ್ನೂ ಕೂಡ ಅಂಟಿಸ್ಕೊಳ್ಬೋದು. ಅಂದರೆ ಹ್ಯಾಂಗಿಂಗ್ಸ್ ಯಾವುದಾದ್ರೂ ಫ್ಲವರ್ ಹ್ಯಾಂಗಿಂಗ್ಸ್ ಇದ್ದರೆ ಅದನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಆ ಎರಡರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಡ ಅಂದರೂ ಕೂಡ ಆ ಹ್ಯಾಂಗಿಂಗ್ಸ್ಗಳಿದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ರೈಸ್ ಬಂದು ಇದಕ್ಕೆ ಒಂದು 700 ಅರೌಂಡ್ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಕುಚ್ಚು ಬೇಕು ಅಂದರೆ ಒಂದು 4 ಟೈಮ್ ನೀವು 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಥ್ಯಾಂಕ್ ಯು.